ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿಶ್ಚಿತಾ ಗೌಡ ಅಡುಗೆ ಆ್ಯಂಡ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪೈಸಿ ಆದಂಥ ಹಾಗೆಯೇ ಟೇಸ್ಟಿ ಆದಂಥ ನಿಂಬೆಹಣ್ಣು ಉಪ್ಪಿನಕಾಯಿನ ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಒಂದು ಟೇಸ್ಟಿ ಆದಂಥ ನಿಂಬೆಹಣ್ಣು ಉಪ್ಪಿನಕಾಯಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ನಿಂಬೆಹಣ್ಣು ಉಪ್ಪಿನಕಾಯಿಗಳನ್ನ ಮಾಡ್ಕೊಳ್ಳೋದಕ್ಕೆ ಒಂದು 10ರಿಂದ 11 ನಿಂಬೆ ಹಣ್ಣುಗಳನ್ನ ತಗೊಂಡಿದ್ದೀನಿ. ಈ ನಿಂಬೆ ಹಣ್ಣುಗಳನ್ನ ನಾನು ಇಲ್ಲಿ ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ನಿಂಬೆ ಹಣ್ಣುಗಳನ್ನ ಹಸಿಯಾಗೇನೆ ಹಾಕಬಾರ್ದು, ಉಪ್ಪಿನಕಾಯಿ ಎಲ್ಲದು ಕೂಡ ಕೆಟ್ಟೋಗುತ್ತೆ. ನಿಂಬೆ ಹಣ್ಣುಗಳನ್ನ ತೊಳ್ಕೊಂಡು ನಂತರ ಅದನ್ನ ಒರೆಸಿ ಅದನ್ನ ನಂತರ ಕಟ್ ಮಾಡಿ ಹಾಕಬೇಕು. ಉಪ್ಪಿನಕಾಯಿ ಮಾಡಬೇಕಾದ್ರೆ ಎಲ್ಲೂ ಕೂಡ ನೀರಿನ ಅಂಶ ಇರಬಾರ್ದು. ನಾವು ಉಪಯೋಗಿಸುವಂತ ಬೌಲ್ ಆಗಿರ್ಬೋದು ಅಥವಾ ಸ್ಪೂನ್ ಆಗಿರ್ಬೋದು, ಡಬ್ಬಗಳಾಗಿರ್ಬೋದು, ಎಲ್ಲದನ್ನು ಕೂಡ ನಾವು ಚೆನ್ನಾಗಿ ತೊಳ್ಕೊಂಡು ನಂತರ ಅದನ್ನ ಒರೆಸಿನೇ ನಾವು ಯೂಸ್ ಮಾಡಬೇಕು. ನೋಡಿ, ಇವಾಗ ನಾನು ನಿಂಬೆ ಹಣ್ಣುಗಳನ್ನ ಈ ರೀತಿಯಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಬೀಜ ಆಗ್ಲಿ ಅಥವಾ ನಿಂಬೆ ಹಣ್ಣಿನಲ್ಲಿರುವಂತ ರಸ ಆಗ್ಲಿ ಯಾವುದನ್ನು ಕೂಡ ತೆಗಿತಾ ಇಲ್ಲ. ಎಲ್ಲದನ್ನು ಕೂಡ ಹಾಗೆ ಬಿಟ್ಟು ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ತಾ ಇದ್ದೀನಿ. ಈ ನಿಂಬೆ ಹಣ್ಣಿನಲ್ಲಿರುವಂತ ಬೀಜ ಮತ್ತೆ ರಸ ಎಲ್ಲದನ್ನು ಕೂಡ ಹಾಗೆ ಬಿಟ್ಟು ಕಟ್ ಮಾಡಿ ನಾವು ಉಪ್ಪಿನಕಾಯಿಗೆ ಹಾಕೋದ್ರಿಂದ ಉಪ್ಪಿನಕಾಯಿ ಟೇಸ್ಟ್ ಎಲ್ಲದು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಎಲ್ಲದನ್ನು ಕೂಡ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲದನ್ನು ಕೂಡ ಕಟ್ ಮಾಡ್ಕೊಂಡು ಆದ ನಂತರ ಇದನ್ನ ನಾವು ಒಂದು ಬೌಲ್ಗೆ ಹಾಕೊಂಡು ನಂತರ ಇದಕ್ಕೆ ನಾನು 2 ಇಡಿಯಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಾದ ನಂತರ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಒಂದು 3 ದಿನಗಳ ಕಾಲ ಇದನ್ನ ನಾವು ಯಾವುದಾದರೂ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಡಬೇಕು. ಆದಷ್ಟು ಉಪ್ಪಿನಕಾಯಿನ ಮಾಡೋದಕ್ಕೆ ಉಪ್ಪಿನಕಾಯಿ ಜಾಡಿ ಅಥವಾ ಗಾಜಿನ ಒಂದು ಬೌಲ್ ಏನಿರುತ್ತೆ ಅದನ್ನ ನೀವು ಉಪಯೋಗಿಸೋದು ತುಂಬಾ ಒಳ್ಳೆಯದು. ಅದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾನು ಇಲ್ಲಿ 2 ಹಿಡಿಯಷ್ಟು ಉಪ್ಪು ಹಾಕೊಂಡು ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಗಾಜಿನ ಡಬ್ಬಕ್ಕೆ ಹಾಕಿ ಏರ್ ಟೈಟ್ ಆಗಿರುವಂತ ಒಂದು ಗಾಜಿನ ಡಬ್ಬಕ್ಕೆ ಹಾಕಿ 3 ದಿನಗಳ ಕಾಲ ಬಿಡ್ತಾ ಇದ್ದೀನಿ. ನೋಡಿ, ಇವಾಗ 3 ದಿನ ಆಗಿದೆ. 3 ದಿವಸ ಆದ ನಂತರ ಉಪ್ಪೆಲ್ಲದು ಕೂಡ ಕರಗಿದೆ ಚೆನ್ನಾಗಿ. ಹಾಗೆ ನಿಂಬೆ ಹಣ್ಣಿನ ಕೂಡ ಒಂದ್ ಸ್ವಲ್ಪ ಮೆತ್ತಗಾಗಿದೆ. ಮತ್ತೆ ನಿಂಬೆ ಹಣ್ಣಿನಲ್ಲಿ ರಸ ಕೂಡ ಈ ರೀತಿಯಾಗಿ ಬಿಟ್ಕೊಂಡಿದೆ. ಈ ರೀತಿ ಆಯ್ತು ಅಂತಂದ್ರೆ ನಿಂಬೆ ಹಣ್ಣು ಚೆನ್ನಾಗಿ ಉಪ್ಪಿನಲ್ಲಿ ಕರಗ್ತಾ ಇದೆ ಅಂತ. ಇದನ್ನ ಮತ್ತೆ ಇನ್ನೊಂದ್ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಡೈಲಿ ನಾವು ಈ ರೀತಿ ಒಂದ್ ರೌಂಡ್ ಮಿಕ್ಸ್ ಮಾಡಿ ಇಡಬೇಕು. 3 ದಿನ ಆದ ನಂತರ ಅಂದ್ರೆ 4ನೇ ದಿವಸ ನಾನು ಇಲ್ಲಿ ಇದಕ್ಕೆ ಖಾರ ಹಾಕೊಂತಾ ಇದ್ದೀನಿ. ಖಾರ ಹಾಕೊಳ್ಳೋದಕ್ಕೆ ನಾನಿಲ್ಲಿ 2 ಇಡಿ ಒಣಮೆಣಸಿನಕಾಯಿಗಳನ್ನ ತಗೊಂತಾ ಇದ್ದೀನಿ. ನೀವು ಒಣಮೆಣಸಿನಕಾಯಿ ಬದಲಿಗೆ ನೀವು ಬೇಕಾದ್ರೆ ಅಚ್ಕಾರದ ಪುಡಿನ ಕೂಡ ಯೂಸ್ ಮಾಡ್ಬೋದು. ಒಂದು 2ರಿಂದ 3 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ಕೂಡ ನೀವು ಹಾಕೋಬಹುದು. ಆದ್ರೆ ನಿಮ್ಗೆ ಗೊಜ್ಜು ತರ ಬೇಕು ಉಪ್ಪಿನಕಾಯಿ ಅಂತಂದ್ರೆ ಈ ರೀತಿ ಒಣಮೆಣಸಿನಕಾಯಿಗಳನ್ನ ತಗೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಅದನ್ನ ಸ್ವಲ್ಪ ಸೈಡ್ಗೆ ಎತ್ತಿಟ್ಕೊಂಡು ನಂತರ ಅದೇ ಬಾಣಲಿಗೆ ಅರ್ಧ ಸ್ಪೂನ್ ಜೀರಿಗೆ ಹಾಗೆ 1/4 ಸ್ಪೂನ್ ಅಷ್ಟು ಮೆಂತ್ಯ, 1/4 ಸ್ಪೂನ್ ಸಾಸಿವೆ ಹಾಕೊಂಡು ಒಂದ್ ಸ್ವಲ್ಪ ಇದನ್ನ ಹುರ್ಕೋಬೇಕು ಡ್ರೈ ಆಗೇನೆ. ಎಲ್ಲದನ್ನು ಕೂಡ ಹುರ್ಕೊಂಡಾದ ನಂತರ ಏನು ಒಣಮೆಣಸಿನಕಾಯಿನ ಹುರಿದು ಇಟ್ಕೊಂಡಿದ್ವಲ್ಲ ಆ ಒಣಮೆಣಸಿನಕಾಯಿ, ಜೀರಿಗೆ ಮತ್ತೆ ಮೆಂತ್ಯ ಮತ್ತೆ ಸಾಸಿವೆ ಎಲ್ಲದನ್ನು ಕೂಡ ನಾವು ಡ್ರೈ ರೋಸ್ಟ್ ಆಗಿ ನಾವು ಇಲ್ಲಿ ಹುರ್ಕೊಂಡಿದೀವಿ. ಈಗ ಇದನ್ನ ನಾವು ಚೆನ್ನಾಗಿ ರುಬ್ಕೋಬೇಕು. ನೀರ್ ಹಾಕದಂಗೆ ಮಿಕ್ಸಿನಲ್ಲಿ ನಾವು ಸಣ್ಣಗೆ ಪೌಡರ್ ಮಾಡಿ ಇದನ್ನ ನಾವು ಎತ್ತಿಟ್ಕೊಳ್ಳೋಣ. ಹಾಗೇನೆ ಈಗ ಇದಕ್ಕೆ ನಾನು ನಾವು ಅವಾಗ್ಲೇನೆ 3 ದಿವಸದ ಹಿಂದೆ ನಾವು ಉಪ್ಪಾಕಿ ಇಟ್ಟಿದ್ವಲ್ಲ ಆ ನಿಂಬೆ ಹಣ್ಣಿನ ಹೋಳುಗಳಿಗೆ ನಾವು ಇವಾಗ ಪೌಡರ್ ಮಾಡ್ಕೊಂಡಿದಂತ ಖಾರದ ಪುಡಿಗಳನ್ನ ನಾನು ಇಲ್ಲಿ ಹಾಕೊಂತಾ ಇದ್ದೀನಿ. ಇದು ಒಂದು 4 ಸ್ಪೂನ್ ಅಷ್ಟು ಖಾರದ ಪುಡಿ ಬಂದಿದೆ. ಇವಾಗ ಎಲ್ಲದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ದಿನ ನಾವು ಎತ್ತಿ ಇಡಬೇಕು. ಇದಕ್ಕೆ ಈ ಟೈಮಲ್ಲಿ ಯಾವಾಗ್ಲೇ ಆಗ್ಲಿ ನೀರನ್ನ ಹಾಕಬಾರ್ದು. ಅದೇ ಮತ್ತೆ ರಸ ಬಿಟ್ಕೊಳ್ಳುತ್ತೆ. ಉಪ್ಪಿನಕಾಯಿ ಕರಗ್ತಾ ಕರಗ್ತಾ ಸ್ವಲ್ಪ ಸ್ವಲ್ಪನೇ ಡೈಲಿ ಅದು ರಸ ಬಿಡ್ತಾ ಇರುತ್ತೆ. ನಿಂಬೆಹಣ್ಣು ಉಪ್ಪಿನಕಾಯಿ ಕಂಪ್ಲೀಟ್ ಆಗಿ ಆಗ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ಒಂದು 7 ಡೇಸ್ ಟೈಮ್ ಹಿಡಿಯುತ್ತೆ. ನೋಡಿ, ಇವಾಗ ಎಲ್ಲದು ಕೂಡ ಮಿಕ್ಸ್ ಮಾಡ್ಕೊಂಡ್ ಆಗಿದೆ. ಈಗ ಒಂದು ದಿನ ಆದ ನಂತರ ಇದಕ್ಕೆ ಖಾರ ಎಲ್ಲದು ಕೂಡ ಹಿಡಿದಿದೆ ಪೀಸ್ಗಳಿಗೆಲ್ಲ. ಮತ್ತೆ ನಿಂಬೆಹಣ್ಣು ಒಂದ್ ಸ್ವಲ್ಪ ರಸ ಬಿಟ್ಕೊಂಡಿದೆ. ಡೈಲಿ ನಾವು ಒಂದ್ ರೌಂಡ್ ಸ್ಪೂನ್ ನಲ್ಲಿ ನಾವು ತಿರುಗಿಸ್ತಾ ಇರ್ಬೇಕು. ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡೋ ಟೈಮಲ್ಲಿ ಫ್ರಿಡ್ಜ್ ಅಲ್ಲಿ ಇಡಬಾರ್ದು, ಆಚೆಗಡೆನೆ ಇಟ್ಟಿರ್ಬೇಕು. ಇದನ್ನ ಈ ರೀತಿಯಾಗಿ ಡೈಲಿ ಕೂಡ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂತಾ ಇರಬೇಕು. ನಂತರ ನಾನು ಇದಕ್ಕೆ ಒಗ್ಗರಣೆ ಹಾಕೊಂತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಬಾಣ್ಲಿನ ಇಟ್ಕೊಂಡು ಇದಕ್ಕೆ ಒಂದು 10ರಿಂದ 15 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂತಾ ಇದ್ದೀನಿ. ಎಣ್ಣೆ ಎಲ್ಲದು ಕೂಡ ಬಿಸಿ ಆದ ನಂತರ ಇದಕ್ಕೆ ನಾನು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂತಾ ಇದ್ದೀನಿ.
ನೀವು ಬೇಕಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿನೂ ಹಾಕಿಟ್ಕೋಬಹುದು. ಎಣ್ಣೆ ಜಾಸ್ತಿ ಹಾಕಿದ್ರೆ ಉಪ್ಪಿನಕಾಯಿನ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ, ಓಪನ್ ಆಗೇನೆ ಇಡ್ಬೋದು. ಉಪ್ಪಿನಕಾಯಿ ಜಾಸ್ತಿ ದಿವಸ ಇರುತ್ತೆ. ಸಾಸಿವೆ ಎಲ್ಲದು ಕೂಡ ಚಿಟಪಟ ಅಂದ ನಂತರ ನಾನು ಇಲ್ಲಿ ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಒಂದ್ ಸ್ವಲ್ಪ ಜಜ್ಜಿ ಹಾಕೊಂತಾ ಇದ್ದೀನಿ. ನಿಮ್ಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂತಂದ್ರೆ ಬೇಕಾದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬಹುದು. ಹಾಗೇನೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕೊಂತಾ ಇದ್ದೀನಿ. ಎಲ್ಲದನ್ನು ಕೂಡ ಚೆನ್ನಾಗಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಒಂದು 3 ರಿಂದ 4 ಸೆಕೆಂಡ್ ಅಷ್ಟು ಇದನ್ನ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂತಾ ಇದ್ದೀನಿ. ಈ ರೀತಿ ಒಗ್ಗರಣೆ ಮಾಡೋದ್ರಿಂದ ನಿಂಬೆಹಣ್ಣು ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ಟವ್ ಆಫ್ ಮಾಡ್ಕೊಂಡು ನಾನು ಇಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೊಂತಾ ಇದ್ದೀನಿ. ಅರಿಶಿನ ಹಾಕೊಂಡು ಮತ್ತೆ ಇದನ್ನ ನಾವು ಮಿಕ್ಸ್ ಮಾಡ್ಕೊಂಡು ಒಂದ್ 2 ಸೆಕೆಂಡ್ ನಾವು ಅಲ್ಲೇನೆ ಬೇಯಿಸ್ಕೋಬೇಕು ಸ್ಟವ್ ಮೇಲೆನೆ. ಸ್ಟವ್ ಆಫ್ ಆದ ನಂತರ ಅರಿಶಿನ ಹಾಕೋಬೇಕು. ನಂತರ ಇದಕ್ಕೆ ನಾನು ಸ್ವಲ್ಪ ಎಲ್ಲದೂ ಕೂಡ ಫ್ರೈ ಆದ್ಮೇಲೆ ನಾವು ಏನ್ ಅವಾಗ್ಲೇನೆ ಖಾರ ಹಾಕಿ ಇಟ್ಕೊಂಡಿದ್ವಲ್ಲ ಉಪ್ಪಿನಕಾಯಿ, ಅದೆಲ್ಲದೂ ಕೂಡ ಹೋಳ್ಗಳನ್ನ ನಾನು ಇಲ್ಲಿ ಹಾಕೊಂತಾ ಇದ್ದೀನಿ. ಹೋಳ್ಗಳೆಲ್ಲದನ್ನು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಇದೆಲ್ಲದೂ ಕೂಡ ಮಿಕ್ಸ್ ಆದ ನಂತರ ಇದನ್ನ ನಾವು ಒಂದು ಗಾಜಿನ ಡಬ್ಬ ಅಥವಾ ಏನು ಉಪ್ಪಿನಕಾಯಿ ಜಾಡಿ ಇರುತ್ತೋ ಅದರಲ್ಲಿ ಹಾಕಿ ಒಂದು 2 ದಿನಗಳ ಕಾಲ ಬಿಡಬೇಕು. ಇದು ಉಪ್ಪಿನಕಾಯಿ ರೆಡಿ, ಒಗ್ಗರಣೆ ಹಾಕಿದ ತಕ್ಷಣ ನಾವು ಇದನ್ನ ತಿನ್ನೋದಕ್ಕೆ ಹೋದ್ರೆ ಇನ್ನೂ ಅಷ್ಟು ಒಗ್ಗರಣೆ ಎಲ್ಲದೂ ಕೂಡ ಉಪ್ಪಿನಕಾಯಿ ಹೋಳುಗಳಿಗೆ ಹಿಡ್ದಿರೋದಿಲ್ಲ, ಅವಾಗ ಟೇಸ್ಟ್ ಚೆನ್ನಾಗಿ ಅನ್ಸೋದಿಲ್ಲ. ಒಂದ್ 2 ದಿನಗಳ ಕಾಲ ಬಿಟ್ಟ ನಂತರ ಇದು ಒಗ್ಗರಣೆ ಎಲ್ಲದೂ ಕೂಡ ಚೆನ್ನಾಗಿ ಎಲ್ಲಾ ಹೋಳು ಪೀಸ್ಗಳಿಗೂ ಹಿಡ್ದಿರುತ್ತೆ, ಅವಾಗ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಟೇಸ್ಟಿ ಆದಂತ ಹಾಗೆ ಸ್ಪೈಸಿ ಆದಂತ ನಿಂಬೆಹಣ್ಣು ಉಪ್ಪಿನಕಾಯಿನ ಮನೆಯಲ್ಲಿ ಸುಲಭವಾಗಿ ಹೇಗ್ ಮಾಡ್ಕೋಬಹುದು ಅಂತ. ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೇನೆ ನಿಶ್ಚಿತಾ ಗೌಡ ಅಡುಗೆ ಅಂಡ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.